2-3 ಗಂಟೆ ಆಯಿತು ವಿದ್ಯಾರ್ಥಿಗಳು ಇಲ್ಲಿ ಊಟ ಬಿಟ್ಟು ಪರದಾಡ್ತಾ ಇದ್ದಾರೆ. ಹಾಗಾಗಿ ಮೇಲಾಧಿಕಾರಿಗಳು ನಾವು ವಿಷಯ ತಲುಪಿಸಿದ್ರು ಮೇಲಾಧಿಕಾರಿಗಳಿಂದ ಏನೂ ನಮಗೆ ರೆಸ್ಪಾನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ. ಇವರು ಮೇಲಾಧಿಕಾರಿಗಳು ಬರೀ ಕುರ್ಚಿಗೆ ಸೀಮಿತ ಆಗಿದ್ದಾರೆ, ಏನು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸ್ಲಾಕ ಇವರು ಅಧಿಕಾರಿಗಳಾಗಿದ್ದಾರೆ ಒಂದು ಪ್ರಶ್ನೆ. ಇನ್ನು ಇಲ್ಲಿ ಪೊಲೀಸ್ ಇಲಾಖೆಯವರು ಬಂದು ವಿದ್ಯಾರ್ಥಿಗಳನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಇದು ಆದರೆ ಈಗ ವಿದ್ಯಾರ್ಥಿಗಳಿಗೆ ಊಟನೇ ಇಲ್ಲ ಇಲ್ಲಿ. ಈಗ ನಾವು ಏನು ಮಾಡಬೇಕು ಮುಂದೆ? ಈಗ ವಿದ್ಯಾರ್ಥಿಗಳು ಎಲ್ಲಿವರೆಗೂ ಮೇಲಾಧಿಕಾರಿಗಳು ಬಂದು ಮೇಲಾಧಿಕಾರಿಗಳಿಗೆ ನಮಗೆ ಉತ್ತರ ಕೊಡ್ತಾರ ಅಲ್ಲಿವರೆಗೂ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಸರ್. ಯಾವ ಕಾರಣಕ್ಕೆ ಸ್ಟ್ರೈಕ್ ಮಾಡತ್ತೀರಿ? ಈಗ ನೀವು ವಾರ್ಡನ್ ಹೇಳ್ತಾ ಇದ್ರು ಮೇಲೋಗಿ ತಟ್ಟೆಯಲ್ಲಿ ಹೋಗಿ ಅವರೇ ಹುಳ ಬೀಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ. ಇಲ್ಲ ಸರ್, ಮೇಲೋಗಿ ವಿದ್ಯಾರ್ಥಿಗಳು ನಮ್ಮ ಊಟಕ್ಕೆ ನಾವೇ ಹೆಂಗೆ ಒಳ ಬೀಳಿಸ್ಕೊಳ್ತೀವಿ? ಇನ್ನು ಇಲ್ಲ, ಎಲ್ಲ CCTV ಫುಟೇಜ್ ಇದೆ, ಎಲ್ಲ ಮಾಹಿತಿಗಳಿದೆ. ಒಬ್ಬ ವಿದ್ಯಾರ್ಥಿ ಸುಳ್ಳು ಹೇಳ್ಬೋದು, 100 ವಿದ್ಯಾರ್ಥಿಗಳು ಸುಳ್ಳು ಹೇಳಕ್ ಆಗಂಗಿಲ್ಲ. ಹಿಂಗಾಗಿ ಎಲ್ಲರಿಗೂ ಒಳ ಬಂದಿದಾವಂತಿದೆ. ಪದೇ ಪದೇ ಆಗುತ್ತೆ ಸರ್. ಇದು ಇಲ್ಲಿ ಮೇಲಾಧಿಕಾರಿಗಳು ಯಾರು ಗಮನ ವಹಿಸುವುದಿಲ್ಲ, ಬರೀ ಅವರು ಕುರ್ಚಿಗೆ ಸೀಮಿತ ಆಗಿದ್ದಾರೆ, ಕರಪ್ಷನ್ ಮಾಡ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಎಲ್ಲ ಫುಡ್ ಎಲ್ಲ ಲೋ ಕ್ವಾಲಿಟಿ ಫುಡ್ ಇದೆ. ಇದೆಲ್ಲ ಅಧಿಕಾರಿಗಳು ತಾವು ಮನೆಯಲ್ಲಿ ಇದೇ ರೀತಿ ತಿಂತಾರ?